ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಚೆಫ್ ಸ್ವಾಮೀಸ್ ಕಿಚನ್. ಇವತ್ತು ನಮ್ಮ ಕಿಚನ್ ಅಲ್ಲಿ ಏನ್ ಮಾಡಕ್ ಹೋಗ್ತಿದೀವಿ ಅಂತಂದ್ರೆ, ಏನ್ ಮಾಡಕ್ ಹೋಗ್ತಿದೀವಿ ನೀವ್ ಹೇಳಿ. ಏನ್ ಮಾಡಕ್ ಹೋಗ್ತಿದೀವಿ ಅಂದಾಗ ನೀವ್ ಹೇಳ್ಬೇಕು. ಫಸ್ಟಿಂದ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಚೆಫ್ ಸ್ವಾಮೀಸ್ ಕಿಚನ್. ಎಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಚಿಕನ್ ಅಲ್ಲ ಕಿಚನ್ ಅಲ್ಲಿ ಏನ್ ಮಾಡೋಣ ಅಂತಿದೀವಿ ಅಂತಂದ್ರೆ, ಏನ್ ಮಾಡಕ್ ಹೋಗ್ತಿದೀವಿ ಇವತ್ತು ನಾವು ಒಂದು ಹೊಸ ಡಿಶ್ ಮಾಡ್ತಾ ಇದೀವಿ. ಅದೇನಂದ್ರೆ ಕಬಾಬ್ ಬಿರಿಯಾನಿ, ಚಿಕನ್ ಕಬಾಬ್ ಬಿರಿಯಾನಿ. ಚಿಕನ್ ಕಬಾಬ್ ಬಿರಿಯಾನಿ ಎಲ್ಲಾದ್ರೂ ಮೊದಲು ಮಾಡಿದೀರಾ? ಇಲ್ಲ, ಮಾಡಿಲ್ಲ. ಇದು ಹೊಸದಾಗಿ ನಮ್ ಶೆಫ್ ಸ್ವಾಮಿ ನಮ್ದು ಹೊಸದಾಗಿ ಮಾಡ್ತಾ ಇರೋದು ಅಂತ ನೀವು ಮಾಡಿದ್ರೆ ಟ್ರೈ ಮಾಡಿದಿರ್ತಾನೆ. ನಾವು ಟ್ರೈ ಮಾಡಿದೀವಿ, ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊತಿದೀವಿ. ಟ್ರೈ ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇವತ್ತು ನಮ್ ಶೆಫ್ ಸ್ವಾಮೀಸ್ ಕಿಚನ್ ಅಲ್ಲಿ ಇದನ್ನ ತೋರಿಸ್ತಾ ಇದೀವಿ. ಬನ್ನಿ ಹೇಗ್ ಮಾಡೋದು ನೋಡೋಣ. 1 kg ಚಿಕನ್ ತಗೊಂಡಿದೀವಿ. ಫಸ್ಟ್ ಮೊದಲಿಗೆ ನಾವು ಚಿಕನ್ ಕಬಾಬ್ ಮಾಡ್ಕೋತಾ ಇದೀವಿ. ಆಮೇಲೆ ನಿಮಗೆ ಬಿರಿಯಾನಿ ಮಾಡೋದು ಹೇಗೆ, ಅದನ್ನ ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. 50 ml ಮೊಸರು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್, ಖಾರ ಪುಡಿ, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್, 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಹಾಕೋತಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಟಡಾ 1 ಕೋಳಿ ಮೊಟ್ಟೆ. ಈಗ ಹಾಕಿತ್ತು. ಹೌದು, ಇವರು ಎತ್ಕೊಂಡ್ಬಂದಿದ್ದಾರೆ. ನೀವು ಮೊಟ್ಟೆ ಹಾಕಿದ ತಕ್ಷಣ ಹಿಂಗೆ ಎತ್ಕೊಂಡ್ಬಂದಿದ್ದಾರೆ. ನಾನು ಹಾಕಿಲ್ಲ, ಕೋಳಿ ಹಾಕಿರೋದು. 1 ಕೋಳಿ ಮೊಟ್ಟೆ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬಹುದು. ಇದು ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಸ್ವಲ್ಪ 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 ಅದು ಸ್ವಲ್ಪ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಅನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಸಾಲ್ಟ್ ಹಾಕೋಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ಮನೇಲಿ ಯಾವ ಸಾಲ್ಟ್ ಇದೆಯೋ ಅದನ್ನ ಹಾಕೋಬಹುದು ನೀವು. ಎಷ್ಟು ಹಾಕ್ತಿದ್ದೀನಿ? ಇಷ್ಟೇ ಸಾಕಾ? ಇವಾಗ ಅಷ್ಟೇ ಕಲಸಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಶೆಫ್ ಆ ಕಡೆ ಎಲ್ಲ ಆರಿಸ್ತಾ ಇದ್ದೀರಾ ಶೆಫ್ ನೀವು? ಪ್ರೊಫೆಷನಲ್ಸ್ ಎಲ್ಲ ಹಾಗೆ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡಿಗೆ ಏನಾದ್ರು ಸಪೋರ್ಟ್ ಆಗಿದ್ದೀವಿ ಒಂಚೂರು. ಮಮ್ಮಿ ಹಂಗಾದ್ರೆ ನೀವು ಫಸ್ಟ್ ಬಿರಿಯಾನಿ ಮಾಡಿ ಆಮೇಲೆ ಚಿಕನ್ ಮಾಡಿ. ಅದೊಂದು ಒಂದು ಕಾಲು ಗಂಟೆ ಇರಲಿ. ಅಲ್ಲಿ ಮಸಾಲೆ ಇರೋ ತನಕ ನೀವು ಬಿರಿಯಾನಿ ಮಾಡ್ತೀವಿ, ಆಮೇಲೆ ತಾನೇ ಹಾಕೋದು ನಾವು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಸೈಡಲ್ಲಿ ತೆಗೆದಿಟ್ಟಿರೋಣ. ಚಿಕನ್ ಮ್ಯಾರಿನೇಟ್ ಆಗೋ ತನಕ ನಾವು ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ಇಲ್ಲಿ ತೋರಿಸ್ತಾ ಇದೀವಿ, ನೋಡ್ಕೊಬಿಡಿ. ಹಂಗೆ ಹೇಳಲ್ಲ ನಾನು.
ನೋಡಿ ಬಂಗಿಲ್ಲ ಅಂತ ಶೆಫ್ ಸ್ವಾಮೀಸ್ ಕಿಚನ್. ಸರಿ, ಕಿಚನ್ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸ್ಟೋನ್ ಫ್ಲವರ್, ಕಲ್ಪಾಸಿ, ಎರಡು ಟೇಬಲ್ ಸ್ಪೂನ್ ಗಾರ್ಲಿಕ್ ಪೇಸ್ಟ್, ಎರಡು ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 50 ml ಮೊಸರು, ಹಾಫ್ ಟೀ ಸ್ಪೂನ್ ಅರಿಶಿಣದ ಪುಡಿ, ಕಡಲೆಕಾಯಿ ಎಣ್ಣೆ, ಶುದ್ಧ ಪರಿಶುದ್ಧವಾದ ಸಾಂಪ್ರದಾಯಿಕ ಮರದಗಾಣದ ಎಣ್ಣೆ ಪ್ರಕೃತಿ ಆಯಿಲ್ ಮಿಲ್ಲಿಂದ. ಇವರಿಲ್ಲದೆ ಬಿರಿಯಾನಿ ಹೆಂಗೆ ಮಾಡೋದು? 1 kg ರೈಸ್. ಸ್ಟವ್ ಹಚ್ಕೋತಾ ಇದ್ದೀವಿ. ಸ್ಟವಲ್ಲಿ ಒಂದು ಪಾತ್ರೆ ಇಟ್ಟು ಕಡಲೆಕಾಯಿ ಎಣ್ಣೆ ಪ್ರಕೃತಿ ಆಯಿಲ್ ಮಿಲ್ಲಿಂದ, ಪರಿಶುದ್ಧ ಸಾಂಪ್ರದಾಯಿಕ ಮರದಗಾಣದ ಎಣ್ಣೆ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಯಾರಿಗೆ ಬೇಕಾಗಿದೆಯೋ ಅವರು ಆರ್ಡರ್ ಮಾಡ್ತಾರೆ. 1/4 ಲೀಟ್ರು ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀವಿ. ಬಿರಿಯಾನಿಗೆ ಕಡಲೆಕಾಯಿ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ತುಂಬ ರುಚಿ ಸಿಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀವಿ. ಈರುಳ್ಳಿ ಹಾಕೋತಾ ಇದ್ದೀವಿ, ಹಚ್ಕೊಂಡಿರೋ ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನ ಹುರ್ಕೊಳ್ಳೋಣ. 1 ಟೀ ಸ್ಪೂನ್ ಸೋಂಪು ಹಾಕೋತಾ ಇದ್ದೀವಿ. 2 ಅರಿಶಿನ, 2 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲೆಲ್ಲ ಮರದಗಾಣದ ಎಣ್ಣೆಗಳನ್ನೇ ಉಪಯೋಗಿಸ್ತಿದ್ರಂತೆ. ಈಗ ತುಂಬಾ ಇಂಡಸ್ಟ್ರಿಯಲೈಸೇಷನ್ ಆಗ್ಬಿಟ್ಟು ರಿಫೈನ್ಡ್ ಆಯಿಲ್ಗಳನ್ನ ಯೂಸ್ ಮಾಡಿ ತುಂಬಾ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗಳು ಬರ್ತಾ ಇದೆ. ಸೊ ಅದಕ್ಕೆ ಬದಲಾಗಿ ಮರದಗಾಣದ ಎಣ್ಣೆಗಳನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಹೌದು, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಇದು ಮರದ ಗಾಣದ ಎಣ್ಣೆಗೂ ಮತ್ತೆ ಕೋಲ್ಡ್ ಪ್ರೆಸ್ ಆಯಿಲ್ಗೂ ಏನ್ ಡಿಫ್ರೆನ್ಸ್? ವುಡ್ ಪ್ರೆಸ್ಡ್ ಅನ್ನೋದು ಯಾವ ವಸ್ತುವನ್ನು ಉಪಯೋಗಿಸಿ ನಾವು ಎಣ್ಣೆನ ಹೊರ ತೆಗಿತಿದ್ದೀವಿ ಅನ್ನೋದು. ಕೋಲ್ಡ್ ಪ್ರೆಸ್ಡ್ ಅನ್ನೋದು ಪ್ರೊಸೆಸ್. ಈ ಪ್ರೊಸೆಸ್ ಅಲ್ಲಿ ಎಣ್ಣೆನ ತೆಗೆಯುವಾಗ ನ್ಯಾಚುರಲ್ ಆಗಿ ತೆಗಿಬೇಕು ಅಂತಂದಾಗ ಯಾವುದೇ ಹೀಟ್ ಪ್ರೊಡ್ಯೂಸ್ ಆಗಬಾರ್ದು, ಅದನ್ನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಎಲ್ಲಾ ವುಡ್ ಪ್ರೆಸ್ಡ್ ಆಯಿಲ್ಗಳು ಕೂಡ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳೇ. ಈ ರಿಫೈನ್ಡ್ ಆಯಿಲ್ ಫ್ಯಾಕ್ಟ್ರಿಗಳಲ್ಲಿ ಮಾಡುವಂಥದ್ರಲ್ಲಿ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಪಕ್ಕದಲ್ಲೂ ಕೂಡ ನಿಂತ್ಕೊಳಕ್ ಆಗೋದಿಲ್ಲ, ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ವುಡ್ ಪ್ರೆಸ್ಡ್ ಆಯಿಲ್ಗಳಲ್ಲಿ ನೀವು ಹತ್ರ ನಿಂತು ಅದನ್ನ ನೋಡ್ಬೋದು. ಹಾಗಾದ್ರೆ ನಮ್ಮ ವ್ಯೂವರ್ಸ್ಗೆ ನಾವು ವುಡ್ ಪ್ರೆಸ್ಡ್ ಆಯಿಲ್ ನ ಸಜೆಸ್ಟ್ ಮಾಡ್ಬೋದು, ರೆಕಮೆಂಡ್ ಮಾಡ್ತಿದ್ದೀವಿ. ಖಂಡಿತ. ಇಲ್ಲ, ಇದು ನೀವು ಕಂಪ್ಲೀಟ್ ಪ್ರೊಡಕ್ಷನ್ ನಲ್ಲಿ ಹೇಗೆ ಆಯಿಲ್ ನ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ನೀವು ನೋಡ್ಬೇಕು ಅಂತ ಆಸೆ ಇದ್ರೆ ನೀವು ಮೈಸೂರು ಬ್ರಾಂಚ್ ಅಲ್ಲಿ ವಿಜಯನಗರದ ಹತ್ರ ಇರೋ ಪ್ರಕೃತಿ ಆಯಿಲ್ ಮಿಲ್ಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ನ ಪಿನ್ ಮಾಡ್ತೀವಿ, ದಯವಿಟ್ಟು ಒಮ್ಮೆ ವಿಸಿಟ್. ಸೊ ಇವಾಗ ಬಿರಿಯಾನಿಗೆ ಬರೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ಗೆ ತಿರುಗ್ತಾ ಇದೆ. ನಮ್ಮ ಇನ್ನೊಬ್ರು ಕೋಶೆಫ್ ಇದ್ದಾರೆ, ಅವ್ರ ಹತ್ರ ಒಂದು ಹಾಡು ಹೇಳ್ತಾ ಇದೀವಿ ಇವಾಗ ನಾವು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು, ಹಾಯಾಗಿ ಬಂತ, ಹಾಡಾಗಿ ಆನಂದದಿಂದ. ಈ ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನು ನಿಮ್ಗೆಲ್ಲರಿಗೂ ಒಂದು ಸಣ್ಣ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ರವಿ ಅಂತ ಇದ್ದ. ಅವನು ಅವಾಗ ತಾನು ಹೊಸದಾಗಿ ಮದುವೆಯಾಗಿ ಬಂದಿದ್ದ. ಆಗ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ಬಿಟ್ಟಿದ್ರು, ನಿಮ್ಮ ವೈಫಿಗೆ ಸರಿಯಾಗಿ ಕಿವಿ ಕೇಳ್ಸಲ್ಲ ಅಂತ. ಅವಳನ್ನ ಹೋಗ್ಬಿಟ್ಟು ಅವ್ರ ವೈಫ್ನ ಕರೆದು ಕೇಳಿದ್ರೆ ಬೇಜಾರು ಮಾಡ್ಕೊಬಿಡಿ. ಏನು ಮಾಡ್ದ ಅಂತಂದರೆ
ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಕೇಳ್ದ, ಇಲ್ಲೇ ಏನೇ ಸಾಂಬಾರು ಮಧ್ಯಾಹ್ನಕ್ಕೆ? ಏನು ಕೇಳಿಸ್ತಿಲ್ಲ. ಸರಿ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಹತ್ರ ನಿಂತ್ಕೊಂಡು, ಇಲ್ಲೇ ಸಾಂಬಾರೇನೇ ಅಂತ ಪುನಃ ಕೇಳ್ದ. ಆಗಲೂ ಏನೋ ಕೇಳಿಸ್ದ. ತುಂಬ ಬೇಜಾರಾಗೋಯ್ತು ಅವನಿಗೆ. ಇದು ಏನಪ್ಪ ನಿಜವಾಗ್ಲೂ ನನ್ನ ವೈಫ್ಗೆ ಕಿವಿನೇ ಕೇಳಿಸಲ್ವಲ್ಲ ಅಂದ್ಬಿಟ್ಟು ಕೊನೆಗೆ ದಂಡೆ ಬಂದ್ಬಿಟ್ಟು ಅವಳ ಹತ್ರ ಕಿವಿ ಹತ್ರ ಬಂದ್ಬಿಟ್ಟು ಕೇಳ್ದ, ಅಲ್ಲೇ ಸಾಂಬಾರೇನೆ? ಅವಾಗ ಅವಳು ತಿರುಗ್ಬಿಟ್ಟು, ನಾನಿದು 3ನೇ ಸಲ ಹೇಳ್ತಾ ಇದ್ದೀನಿ, ಸೊಪ್ಪಿನ ಸಾಂಬಾರು. ಓ ಮೈ ಗಾಡ್, ತುಂಬಾ ಚೆನ್ನಾಗೈತೆ ಇದು ಕತೆ. ಈ ರೀತಿ ಕಥೆಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಚೆಫ್ ಸ್ವಾಮೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಸಮಯದಲ್ಲಿ ನಾವು ಖಾರದ ಪುಡಿನ ಹಾಕೋತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀವಿ. ಏನದು? 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀವಿ. ಈಗ ಹಸಿ ವಾಸನೆ ಫುಲ್ ವಾಸನೆ ಜಿಂಜರ್ ಗಾರ್ಲಿಕ್ ನ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಉಳ್ಳುಕಾಗ್ಬಿಟ್ನಾ ಅಂತ ನಾನು. ಹಚ್ಚಿಟ್ಟಿದ್ದಂತಹ ಟೊಮೆಟೊನ ಹಾಕೋತಾ ಇದೀವಿ. ಈಗ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀವಿ. ಪುದೀನ ಸೊಪ್ಪು ಹಾಕೋತಾ ಇದೀವಿ. ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದೀವಿ. ಮೊಸರು ಹಾಕೊಳ್ಳೋಣ. ಈಗ ಮಸಾಲೆಗೆ 2 ಲೀಟರ್ ಬಿಸಿನೀರ್ನ ಹಾಕೋತಾ ಇದೀವಿ. ಈಗ ಇದೇ ಸಮಯದಲ್ಲಿ ನಾವು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ಕಬಾಬ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ನ ತೆಗೆದು ನಾವು ಈಗ ಕಬಾಬ್ ಮಾಡ್ಕೊತಾ ಇದೀವಿ. ಕಬಾಬ್ ಮಾಡೋದಕ್ಕೆ ಪ್ರಕೃತಿ ಆಯಿಲ್ ಮಿಲ್ ನ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ವಿ. ಇವಾಗ ಕಬಾಬ್ನ ತಗೋತಾ ಇದ್ವಿ. ಕಬಾಬ್ ಮುಕ್ಕಾಲು ಭಾಗ ಬೆಂದಿದೆ. ಇದನ್ನು ನಾವು ಆಯಿಲಿಂದ ತೆಗೆದು ಇಡ್ತಾ ಇದ್ದೀವಿ. ಇವಾಗ ನೀರ್ ಕುದೀತಾ ಇದೆ, ಅಕ್ಕಿ ಹಾಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರಭಸವಾಗಿ ಮಿಕ್ಸ್ ಮಾಡಬೇಡಿ, ರೈಸ್ ಎಲ್ಲ ಒಡೆದೋಗುತ್ತೆ. ಆದಷ್ಟು ಸ್ಮೂತಾಗಿ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದೇನು ಇವಾಗ ನೀರು ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಮುಕ್ಕಾಲ್ ಭಾಗ ಫ್ರೈ ಮಾಡಿರುವಂತಹ ಚಿಕನ್ನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀವಿ. ಹಾಕಿ ಈ ಥರ ಟ್ರೈ ಮಾಡಿ ನೋಡಿ. ಯೂಶ್ವಲ್ ಆಗಿ ಬಿರಿಯಾನಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಹಾಕಾದ್ಮೇಲೆ ಮಿಕ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ.
ಹಾಗೆ ಮುಚ್ಚಳ ಹಾಕಿ ಕುಕ್ ಮಾಡಿ. ಒಂದು ವಿಜಿಲ್ ಆಗೋ ತನಕ ಕುಕ್ ಮಾಡಿ, ಒಂದು ವಿಜಿಲ್ ಆದಮೇಲೆ ಅದು ಸ್ಟವ್ ಆಫ್ ಮಾಡಿ, ಕೂಲ್ ಆದಮೇಲೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿರುತ್ತೆ. ಓಹೋ, ನಾವು ಇವಾಗ ಯೂನಿಕ್ ಆದ ಒಂದು ಬಿರಿಯಾನಿನ ಮಾಡಿ ತೋರಿಸಿದ್ದೀವಿ. ನಿಮಗೆ ಇಷ್ಟ ಆದರೆ ಮನೇಲಿ ಅದನ್ನ ಟ್ರೈ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.